ರಾಮನಗರದಲ್ಲಿ ಪೊಲೀಸರು ವರ್ಸಸ್ ವಕೀಲರ ಸಮರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಜೂರು ಪಿಎಸ್ಐ ತನ್ವೀರ್ ಹುಸೇನ್ ಅಮಾನತು ಆದೇಶವನ್ನು ಈಗ ತೆರವುಗೊಳಿಸಲಾಗಿದೆ. ಕೇಂದ್ರ ವಲಯ ಐಜಿಪಿ ಡಾಕ್ಟರ್ ಬಿಆರ್ ರವಿಕಾಂತೇಗೌಡ ಆದೇಶ ಹೊರಡಿಸಿದ್ದಾರೆ. ಐಜೂರು ಠಾಣೆಯಲ್ಲಿ ಈಗ ತನ್ವೀರ್ ಹುಸೇನ್ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಅವರ ಅಮಾನತು ಆದೇಶವನ್ನು ತೆರವುಗೊಳಿಸಲಾಗಿದೆ. ವಕೀಲರ ವಿರುದ್ಧ ಪಿಎಸ್ಐ ಕೇಸು ಹಾಕಿದ್ದು ತಪ್ಪಿಲ್ಲ ಅಂತ ಕ್ಲೀನ್ ಚಿಟ್ ನೀಡಲಾಗಿದೆ. ಬಾಹ್ಯ ಒತ್ತಡವಿಲ್ಲದೆ ಕರ್ತವ್ಯ ನಿರ್ವಹಿಸಿರುವ ಬಗ್ಗೆಯೂ ಉಲ್ಲೇಖ ಮಾಡಲಾಗಿದ್ದು, ತನ್ವೀರ್ ಹುಸೇನ್ ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಿದ್ದಾರೆ, ಸಮುದಾಯದ ಪರ ಒಲವು ತೋರದೆ ಕಾರ್ಯನಿರ್ವಹಿಸಿದ್ದಾರೆ. ಅಮಾನತು ಆದೇಶವನ್ನು ತೆರವುಗೊಳಿಸಬೇಕು ಅಂತ ಆದೇಶ ನೀಡಲಾಗಿದೆ. ಪ್ರತಿಯಲ್ಲಿ ಹೀಗೆ ಉಲ್ಲೇಖ ಮಾಡಲಾಗಿದ್ದು, ಫೆಬ್ರವರಿ 21ರಂದು ಪಿಎಸ್ಐ ತನ್ವೀರ್ ಹುಸೇನ್ ಅಮಾನತಾಗಿದ್ದರು. ಮಾರ್ಚ್ 1ರಂದು ಅಮಾನತು ಆದೇಶವನ್ನು ತೆರವುಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಇನ್ನು 40 ವಕೀಲರ ವಿರುದ್ಧದ ಪ್ರಕರಣ ಈಗ ಮತ್ತೆ ಮುಂದುವರಿಕೆ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೈಯದ್. ಈ ಪ್ರಕರಣದ ಹಿನ್ನೆಲೆಯನ್ನು ಒಂದ್ಸತಿ ಗಮನಿಸೋದಾದ್ರೆ, ಈಗ ಅಮಾನತು ಆದೇಶ ತೆರವುಗೊಳಿಸಿ ಆದೇಶವನ್ನು ಹೊರಡಿಸಿದೆ. ಈ ಮೂಲಕ ಇಲ್ಲಿ ತನ್ವೀರ್ ಅವರಿಗೆ ಜಯ ಸಿಕ್ತು ಅಂತ ಅನ್ಸುತ್ತೆ ಈ ಪ್ರಕರಣದಲ್ಲಿ. ಖಂಡಿತವಾಗ್ಲೂ ಸುಕನ್ಯಾ, ಡೇ ಒಂದಿಂದಲೂ ಕೂಡ ಪೊಲೀಸ್ ಇಲಾಖೆ ಏನಿದೆ ಅದು ಪಿಎಸ್ಐ ತನ್ವೀರ್ ಹುಸೇನ್ ಅವರ ಬೆಂಬಲಕ್ಕೆ ನಿಂತಿತ್ತು. ಇಲ್ಲಿ ಯಾವುದೇ ರೀತಿಯಾಗಿರತಕ್ಕಂಥ ತಪ್ಪೆಟಗಿಲ್ಲ ಅನ್ನುವಂಥದ್ದು. ಮತ್ತೆ 40 ವಕೀಲ ಅಂದ್ರೆ 11 ಜನ ವಕೀಲರು ಪ್ಲಸ್ 25ರಿಂದ 30 ಜನ ವಕೀಲರ ಮೇಲೆ ಏನು ಕೇಸ್ ದಾಖಲು ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಮೇಲಧಿಕಾರಿಗಳ ಗಮನಕ್ಕೆ ತಂದು ಈ ಒಂದು ಕೇಸನ್ನು ಮಾಡಿದ್ರು ಅನ್ನುವಂಥದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ SDPI ಕಾರ್ಯಕರ್ತ ವಕೀಲ ಚಾಂದ್ ಪಾಷಾ ಅವರು ಏನಿದೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ವಕೀಲರು ಏನಂತ ಒಂದು ದೂರನ್ನ ಸಲ್ಲಿಸಿದ್ರು. ಆ ದೂರ ಸಲ್ಲಿಕೆಯ ವೇಳೆ ಕೆಲವೊಂದಿಷ್ಟು ತಡವಾಗಿತ್ತು. ಆ ಕಾರಣದಿಂದಾಗಿ ವಕೀಲರು ಏನಿದ್ದಾರೆ ಕೆಲವೊಂದಿಷ್ಟು ಜನ ಒಂದು ಆರೋಪವನ್ನು ಮಾಡಿದ್ರು. ಇಲ್ಲಿ ತನ್ವೀರ್ ಹುಸೇನ್ ಅವರಿದ್ದಾರೆ PSI, ಅವರು SDPI ಕಾರ್ಯಕರ್ತ ಮತ್ತು ವಕೀಲ ಏನಿದ್ದಾರೆ ಚಾಂದ್ ಪಾಷಾ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಸೊ ಹೀಗಾಗಿ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅನ್ನುವಂಥ ವಾದವನ್ನು ಮಂಡಿಸಿದ್ರು. ಈ ಕಾರಣದಿಂದಾಗಿ ಶುರುವಾದಂತಹ ಸಂಘರ್ಷ ಏನಿದೆ ಪೊಲೀಸ್ ವರ್ಸಸ್ ಮತ್ತು ವಕೀಲರು ಅನ್ನುವಂತಾಗಿತ್ತು. ಸೊ ಹಾಗಾಗಿ ಪೊಲೀಸ್ ಇಲಾಖೆ ಏನಿದೆ ಕಡೆಯವರೆಗೂ ಕೂಡ ಅವರ ತನ್ವೀರ್ ಹುಸೇನ್ ಅವರ ಬೆಂಬಲಕ್ಕೆ ನಿಂತ್ಕೊಂಡಿತ್ತು. ಈ ಕಾರಣದಿಂದಾಗಿ ಸದನದಲ್ಲೂ ಕೂಡ ದೊಡ್ಡ ಮಟ್ಟದ ಒಂದು ಚರ್ಚೆ ಆಗಿತ್ತು. ಒಂದು ಇಡೀ ದಿನದಲ್ಲೂ ಕೂಡ ಪ್ರತಿಪಕ್ಷ ಏನಿದೆ ಸರ್ಕಾರಕ್ಕೆ ಪ್ರಶ್ನೆಯನ್ನು ಕೇಳುತ್ತೆ, ಯಾಕಾಗಿ ತಾವು PSI ತನ್ವೀರ್ ಅವರನ್ನ ಸಸ್ಪೆಂಡ್ ಮಾಡಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಿಲ್ಲ ಅನ್ನುವಂಥದ್ದು. ಕಡೆಯ ದಿನ ನಾವು ಇಡೀ ಒಂದು ದಿನ ಒಂದು ಡಿಪೆಂಡ್ ಮಾಡ್ಕೊಂಡಿರುವಂತಹ ಸರ್ಕಾರ 2ನೇ ದಿನ ಸದನದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಮಂತ್ರಿಗಳಿದ್ದಾರೆ, ಅವರು ಸಸ್ಪೆಂಡ್ ಅನ್ನ ಮಾಡಿದ್ದೇವೆ, ಆದ್ರೆ ತನಿಖೆ ಏನಿದೆ ಆ ತನಿಖೆನ ನಾವು ನೋಡಿಸ್ತೇವೆ ಅಂತ ಹೇಳಿತ್ತು. ಸೊ 1ನೇ ತಾರೀಕಿಗೆ ತನಿಖೆ ರಿಸಲ್ಟ್ ಬಂತು. ಅದು ತನಿಖೆಯಲ್ಲಿ ಏನಿರುತ್ತದೆ ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪನ್ನ ತನ್ವೀರ್ ಹುಸೇನ್ ಅವರು ಎಸಗಿಲ್ಲ. ಸೊ ಹೀಗಾಗಿ ಅವರ ಮೇಲಿರುವಂತಹ ಸಸ್ಪೆಂಡ್ ಅನ್ನ ನಾವು ತೆರವು ಮಾಡ್ತಿರುವಂತಹ ವಾಸನೆಗೆ ಸ್ಪಷ್ಟವಾಗಿ ಕ್ಲೀನ್ ಚಿಟ್ ಕೊಟ್ಟಿರುವಂತದ್ದು. ಸುಕನ್ಯಾ, ಧನ್ಯವಾದ ಸೈಯದ್.